ಭಾರತ ಹುಣ್ಣಿಮೆ ನಮ್ಮ ದೇಶದಲ್ಲಿ ತನ್ನದೇ ಆದ ವಿಶಿಷ್ಟ ಮಹತ್ವವಿದೆ. ಈ ದಿನ ಹೊಸ ಕಾರ್ಯಗಳನ್ನು ಆರಂಭಿಸಲು ಶ್ರೇಷ್ಠ ದಿನ ಎನ್ನಲಾಗುತ್ತಿದೆ. ಅದರಲ್ಲೂ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧನೆ ಈ ಹುಣ್ಣಿಮೆಗೆ ವಿಶೇಷ ಸ್ಥಾನ ಪಡೆದಿದೆ. ಇದರ ನಿಮಿತ್ತವಾಗಿ ರೇಣುಕಾ ಯಲ್ಲಮ್ಮ ದೇವಿಯ 6ನೇ ವರ್ಷದ ಜಾತ್ರಾ ಮಹೋತ್ಸವ ಭಕ್ತರಿಗೆ ಮನ ಸೆಳೆಯುವಂತೆ ಮಾಡಿದೆ. ಭಾರತ ಹುಣ್ಣಿಮೆ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಜೋರಾಪುರಪೇಟ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಇರುವ ಯಲ್ಲಮ್ಮ ದೇವಿ ದೇಗುಲದಲ್ಲಿ ವಿಶೇಷ ಕರೆಗಟ್ಟಿದ್ದು ರೇಣುಕಾ ಯಲ್ಲಮ್ಮ ದೇವಿಯ 6ನೇ ವರ್ಷದ ಜಾತ್ರಾ ಮಹೋತ್ಸವ ಆರಾಧನೆ ಬಹು ವಿಜೃಂಭಣೆಯಿಂದ ನಡೆದಿದ್ದು, ಇನ್ನು ರೇಣುಕಾ ಯಲ್ಲಮ್ಮ ಮೂರ್ತಿಗೆ ವಿಶೇಷವಾದ ಹೂಗಳಿಂದ ಅಲಂಕಾರ, ಅಭಿಷೇಕ, ಪಲ್ಲಕ್ಕಿ ಉತ್ಸವ, ಮುತ್ತೈದೆಯರಿಗೆ ಉಡಿ ತುಂಬಿದ ಬಳಿಕ ಅನ್ನ ಪ್ರಸಾದ ಏರ್ಪಾಟು ಮಾಡಲಾಗಿದೆ. ಈ ವೇಳೆ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಾಶೆಟ್ಟಿ ಮಾತನಾಡಿ, ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ನಿಮಿತ್ತವಾಗಿ ಬಡವರ ಭಾರತ ಹುಣ್ಣಿಮೆ ಎಂದು ಈ ಭಾಗದಲ್ಲಿ ಪ್ರಸಿದ್ಧಿಯಾದ ಹುಣ್ಣಿಮೆ ದಿನ ವಾರ್ಷಿಕೋತ್ಸವ ಮತ್ತು ಜಾತ್ರೆಯನ್ನ ಮಾಡುತ್ತಿದ್ದೇವೆ. ಬೆಳಿಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳು ಜರುಗಿದವು ಎಂದು ತಿಳಿಸಿದರು. ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಜಾತ್ರೆ ನಿಮಿತ್ತವಾಗಿ ಇವತ್ತು ಬಡವರ ಭಾರತ ಹುಣ್ಣಿಮೆ ಅನ್ನುವಂಥದ್ದೇ ನಮ್ಮ ಈ ಭಾಗದಲ್ಲಿ ಪ್ರಸಿದ್ಧಿಯಾದಂಥ ಹುಣ್ಣಿಮೆ ದಿನ ವಾರ್ಷಿಕೋತ್ಸವ ಮತ್ತು ಈ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ಅದರ ಪ್ರಯುಕ್ತವಾಗಿ ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳು, ಪಲ್ಲಕ್ಕಿ ಉತ್ಸವ ಇರ್ಬೋದು, ಅಭಿಷೇಕ, ಅದರ ಜೊತೆಯೇ ಉಡಿ ತುಂಬ ಕಾರ್ಯಕ್ರಮ, ವಿಶೇಷವಾಗಿ ಈ ಅನ್ನ ಪ್ರಸಾದ ಕೂಡ ಇವತ್ತು ಸಾವಿರಾರು ಭಕ್ತರಿಗೆ ಕೊಡುವಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ. ಭಾಳಷ್ಟು ಹಳೆಯ ಪುರಾತನವಾದಂಥ ದೇವಸ್ಥಾನ ಇರೋದ್ರಿಂದ ಸಾವಿರಾರು ಭಕ್ತರು ಇಲ್ಲಿ ಬಂದು ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ.